ಹಲೋ ಗಾಯ್ಸ್, ಇನ್ನಿತ ಒಂಜಿ ಬ್ಲಾಗ್ ಎಂಕಲ್ ಯಕ್ಷಗಾನ ರಗಲಿ ಇಡೆಗ್ ಬರ್ಪೇರೆ ಎಂಕಲೆಲ್ಲ ಲೈಕ್ ಇತ್ತಂಡ ಲೈಕ್ ಮಲ್ಪ್ಲೆ, ಸಬ್ಸ್ಕ್ರೈಬ್ ಮಲ್ಪ್ಲೆ, ಶೇರ್ ಮಲ್ಪ್ಲೆ, ಕಮೆಂಟ್ ಐ ಆಮ್ ತುಳುನಾಡು ಅಂದ್ ಬರೆಲೆ ಲೈಕ್ ಇತ್ತಂಡ. ಸ್ವಾಮಿ, ನಾನು ಚಿಂತೆಯಲ್ಲಿರುವುದಕ್ಕೆ ಕಾರಣ ಮತ್ತೇನಲ್ಲ. ಏನದು? ಮಗನಾದ ಮನ್ಮಥನಿಗೆ ಪ್ರಾಯ ಸಮರ್ಥನಾಗಿದ್ದಾನೆ. ಅವನಿಗೆ ಚಂದ್ರುಡಿ ಚೆಲುವಾದ ಹೆಣ್ಣನ್ನು ತಂದು ಮದುವೆ ಮಾಡುವುದು ಬೇಡ ಸ್ವಾಮಿ. ಮಗನಾದ ಮನ್ಮಥನಿಗೆ ಮದುವೆಯಾಗಲಿಲ್ಲ ಎಂಬುದಾಗಿ ಚಿಂತೆಯಲ್ಲಿದ್ದ. ಹೌದು, ಚಿಂತಿಸುವ ಅಗತ್ಯ ಇಲ್ಲ. ಮಗನಾದ ಮನ್ಮಥನಿಗೆ ದಿನ 8ರೊಳಗಾಗಿ ಮದುವೆ ಮಾಡಿಸುವಂತ ಕರ್ತವ್ಯ ನನ್ನ ಪಾಲಿಗೆ. ಎಷ್ಟೊಂದು ಸುಲಭವಾಗಿ ಹೇಳ್ತಾ ಇದ್ದೀನಿ. ಯಾಕೆ? ಇನ್ನು 8 ದಿನದ ಒಳಗಾಗಿ ಕಂದನಿಗೆ ತಾ ಮದುವೆಯನ್ನು ಮಾಡದೆ ಹೋದರೆ 16,008 ಮಂದಿ ಮಾಡದೇರಲ್ಲಿ ನಾನು ಹಿರಿಯಗಳಲ್ಲೂ ನಾವೆಲ್ಲರೂ ಒಂದಾಗಿ ನಿಮ್ಮನ್ನು ಅಗಲಿ ಹೋಗ್ತೇವೆ. ಆ ರೀತಿ ಕಾರ್ಯ ಮಾಡೋದಕ್ಕೆ ಮುಂದಾಗುವುದು ಅಸಾಧ್ಯ. ಕಾರಣ ಏನು? ನಾನು ಹೇಳಿದ ಮಾತಿನ ಪ್ರಕಾರವಾಗಿ ಮಗನಿಗೆ 8ರೊಳಗೆ ಮದುವೆ ಮಾಡಿಸದೆ ಅಸಾಧ್ಯ ಆದ ಹೋದಲ್ಲಿ ನೀವು ನನ್ನನ್ನು ತೊರೆ ಹೋಗುವುದೇನು? ನಿಮ್ಮನ್ನೇ ನಾನು ತರದು. ಸ್ವಾಮಿ, ಬೇಸರ ಮಾಡಬೇಡಿ. ಅತಿ ಶೀಘ್ರದಲ್ಲಿ ಕಂದನ ಕಲ್ಯಾಣದ ನಿರೀಕ್ಷೆ ನಿಮ್ಮ ಮನೆ ರಕ್ಷಕನಿಗೆ ಸೇವೆಯನ್ನು ಮಾಡಿಸಿದಂತ ನಿಮಗೆ ವಿಘ್ನ ನಿವಾರಕನಾದಂಥ ವಿಘ್ನೇಶ್ವರನು ಹಾಗೂ ನೀವು ನಂಬಿಕೊಂಡು ಬಂದಂಥ ಕುಲದೇವರು ಆರೋಗ್ಯ, ಐಶ್ವರ್ಯ, ಸುಖ, ಸಂತೋಷ, ನೆಮ್ಮದಿಯನ್ನು ನೀಡಲಿ. ನಿಮಗೆ ಬಂದಂಥ ಕಷ್ಟಗಳೆಲ್ಲ ದೂರ ಆಗಲಿ ಅನ್ನೋದಾಗಿ ಮನಸಾರಿ ಪ್ರಾರ್ಥನೆ. ಒಳ್ಳೆಯದಾಗಲಿ. ಸ್ವಾಮಿ, ಇಂದು ನಮ್ಮ ಪರ್ಣಕೋಟೆಯ ಭಾಗದಲ್ಲಿ ದೊಡ್ಡ ಕಾಡಿನ ತನ್ಮಧ್ಯದಲ್ಲಿ ದುರುಳ ದಾನವರ ಕರ್ಕಶವಾದ ಧ್ವನಿ ಕೇಳಿ ಬರ್ತಾ ಇದೆ. ಅವಳ ಧ್ವನಿಯನ್ನು ಕೇಳಿದಂತಹ ಮೃಗಪಕ್ಷಿಗಳೆಲ್ಲ ದಿಕ್ಕೆಟ್ಟು ಓಡ್ತಾ ಇದೆ. ಈ ಸಮಯದಲ್ಲಿ ನಿಮ್ಮ ತಮ್ಮನಾದ ಲಕ್ಷ್ಮಣನು ಕಾಣುವುದಿಲ್ಲ. ಒಂದು ವೇಳೆ ಆ ದಾನವಿ ಇಲ್ಲಿ ಬಂದ್ರೆ ಅವಳಿಂದ ನಮಗೆ ತೊಂದರೆ ಆಗ್ಲಿಕ್ಕಿಲ್ವೇ? ಒಂದು ಹೆಣ್ಣು ರಕ್ಕಸಿಯ ಚೀರಾಟವನ್ನ ಕೇಳಿ ಭಯಗೊಂಡಿದ್ದೀಯ. ಅವಳು ಬಂದು ನಮ್ಮನ್ನೇನು ಮಾಡ್ತಾಳೆ ಎನ್ನುವುದಾಗಿ ಆ ರಾಕ್ಷಸಿ ಕುರಿತಾಗಿ ಚಿಂತಿಸುವ ಅಗತ್ಯ ಇಲ್ಲ. ಅಲ್ಲಿವರೆಗಾಗಿ ಹೋಗಿ ಅವಳನ್ನ ಕೊಂದು